ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಟ್ಯಾಸಲ್ ಟೇಲ್ಸ್ ಬೈ ಚಂದನ. ತುಂಬ ಜನ ಈ ಬ್ರೈಡಲ್ ಡಿಸೈನ್ನ ಟ್ಯುಟೋರಿಯಲ್ ತೋರಿಸಿ ಅಂತ ಕೇಳಿದರು. ತುಂಬ DMs ಕೂಡ ಬಂದಿತ್ತು. ಸೊ ಫೈನಲಿ ಟ್ಯುಟೋರಿಯಲ್ನ ಮಾಡ್ತಿದ್ದೀನಿ. ಆ್ಯಂಡ್ ಇದ್ರದ್ದು ಶಾರ್ಟ್ ವಿಡಿಯೋನ ಇನ್ಸ್ಟಾಲಿ ಅಪ್ಲೋಡ್ ಮಾಡಿರ್ತೀನಿ, ಚೆಕ್ ಮಾಡಿ. ಈ ಡಿಸೈನ್ಗೆ ಸ್ಮಾಲ್ ಬೀಡ್ಸ್ ಆ್ಯಂಡ್ ಹಾಗೆ 8 ನಂಬರ್ ಕ್ರೋಶ 6 ಟರ್ನ್ಸ್ ಥ್ರೆಡ್ನ ಯೂಸ್ ಮಾಡ್ತಿದ್ದೀನಿ. ಸ್ಯಾರಿ ಕಲರ್ ಥ್ರೆಡ್ನ ಬೇಸ್ ಲೈನ್ಗೆ ಯೂಸ್ ಮಾಡಬೇಕು. ಫಸ್ಟ್ ಅಂದರೆ ಮೇನ್ ಡಿಸೈನ್ಗೆ ಯೂಸ್ ಮಾಡಬೇಕು. ಸ್ಟಾರ್ಟಿಂಗಲ್ಲಿ ಈ ಥರ ಲಾಕ್ ಮಾಡಿಕೊಂಡು ದೆನ್ ಎಕ್ಸಾಕ್ಟ್ ಪಕ್ಕದಲ್ಲಿ ಹೋಗಿ ಫ್ಯಾಬ್ರಿಕ್ಕಿಂದ ಥ್ರೆಡ್ನ ತೊಗೊಂಡು ಬಂದು ಲಾಕ್ ಮಾಡಬೇಕು. ಮೀನ್ಸ್ ಸಿಂಗಲ್ ಕ್ರೋಶನ ಮಾಡ್ತಾಯಿದ್ದೀವಿ. ಸಿಂಗಲ್ ಕ್ರೋಶ ಆದಮೇಲೆ ಇಲ್ಲಿಂದ ಥ್ರೆಡ್ನ ಮೇಲೆ ಮಾಡಿ ಒಂದು ಬೀಡನ್ನ ಇನ್ಸರ್ಟ್ ಮಾಡ್ಕೋತೀವಿ. ಬೀಡ್ ಇನ್ಸರ್ಟ್ ಮಾಡ್ಕೊಳ್ಳಿ, ಬೀಡ್ ಲಾಕ್ ಮಾಡಿ. ಬೀಡ್ ಲಾಕ್ ಆದಮೇಲೆ ಫ್ಯಾಬ್ರಿಕ್ಕಿಗೆ ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಗೆ ಕರೆಕ್ಟಾಗಿ ಲಾಕ್ನ ಮಾಡ್ಕೊಳ್ಳಿ. ಈ ಥರ ಫ್ಯಾಬ್ರಿಕ್ಕಿಂದ ಹೋಗಿ ಥ್ರೆಡ್ನ ತೊಗೊಂಡು ಬಂದು 2 ಚೈನ್ ಕೂಡ ಜಾಯಿನ್ ಮಾಡ್ಕೊಳ್ಳಿ. ಇದಾದಮೇಲೆ ಇಲ್ಲಿಂದ 4 ಚೈನ್ನ ಹಾಕ್ತೀವಿ. 1 2 3 1 2. ನಿಧಾನವಾಗಿ ಥ್ರೆಡ್ನ ಬ್ಯಾಲೆನ್ಸ್ ಮಾಡಿ. ಥ್ರೆಡ್ ಈ ಥರ ಒಂದು ಟೈಮ್ ಕ್ರೋಶಾಗೆ ಸಿಕ್ಕಾಕೊಂಡ್ಬಿಡುತ್ತೆ. 4 ಚೈನ್ನ ಹಾಕಿ ಫ್ಯಾಬ್ರಿಕ್ಕಿಗೆ ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಗೆ ಕರೆಕ್ಟಾಗಿ ಲಾಕ್ನ ಮಾಡ್ಕೊಳ್ಳಿ. ಲಾಕ್ ಮಾಡಿಕೊಂಡು ಥ್ರೆಡ್ನ ಮೇಲೆ ಮಾಡಿ ಅಗೇನ್ ಒಂದು ಸ್ಮಾಲ್ ಬೀಡನ್ನ ಇನ್ಸರ್ಟ್ ಮಾಡ್ತಿದ್ದೀನಿ. ಆ್ಯಂಡ್ ಬೀಡ್ ಇನ್ಸರ್ಟ್ ಮಾಡ್ತಿರೋದು ಮಿಡಲಲ್ಲಿ 4 ಚೈನ್ ಇದೆ ಅಲ್ವಾ, ಆ 4 ಚೈನ್ ಗ್ಯಾಪಲ್ಲಿ ಟ್ಯಾಸಲ್ ಬರುತ್ತೆ. ಬೀಡ್ ಆಪ್ಷನಲ್, ನಿಮಗೆ ಬೇಕಂದರೆ ಯೂಸ್ ಮಾಡ್ಬೋದು. ನಾನು ಫುಲ್ ಕ್ರೋಶ ವರ್ಕೆ ಮಾಡಿರೋದ್ರಿಂದ ಬಿಫೋರ್ ಆ್ಯಂಡ್ ಆಫ್ಟರ್ ದ ಟ್ಯಾಸಲ್ ಒಂದು ಸ್ಮಾಲ್ ಬೀಡನ್ನ ಇನ್ಸರ್ಟ್ ಮಾಡ್ಕೋತಿದ್ದೀನಿ. ಇಲ್ಲಿಂದ 4 ಚೈನ್ಸ್ನ ಹಾಕ್ಕೊಳ್ಳಿ, ಲಾಕ್ ಮಾಡಿ. ಫ್ಯಾಬ್ರಿಕ್ಕಿಗೆ ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಗೆ ಕರೆಕ್ಟಾಗಿ ಲಾಕ್ನ ಮಾಡ್ಕೊಳ್ಳಿ. ಅಗೈನ್ 1 2 3 4 ಚೈನ್ನ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಕರೆಕ್ಟಾಗಿ ಲಾಕ್ನ ಮಾಡ್ಕೊಳ್ಳಿ. ಅಗೈನ್ 4 ಚೈನ್ 1 2 3 4 ಚೈನ್ನ ಹಾಕಿ ಫ್ಯಾಬ್ರಿಕ್ಕಿಗೆ ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಗೆ ಕರೆಕ್ಟಾಗಿ ಲಾಕ್ನ ಮಾಡ್ಕೋತೀವಿ. ಇಲ್ಲಿಂದ ಡಿಸೈನ್ನ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡ್ಕೊತೀವಿ. ಟರ್ನ್ ಮಾಡಿಕೊಂಡು ನೀಡಲ್ ಮೇಲೆ 2 ಟೈಮ್ಸ್ ಥ್ರೆಡ್ನ ತಗೊಳ್ಳಿ. ಇಲ್ಲಿಂದ ನೀಡಲ್ ಮೇಲೆ 2 ಟೈಮ್ಸ್ ಥ್ರೆಡ್ನ ತೊಗೊಂಡು ಫಸ್ಟು 4 ಚೈನ್ ಗ್ಯಾಪ್ನ ಬಿಟ್ಟು ನೆಕ್ಸ್ಟ್ 4 ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತೊಗೊಂಡು ಬಂದು ಫಸ್ಟ್ 2 ಚೈನ್ಸ್, ನೆಕ್ಸ್ಟ್ 2 ಚೈನ್ಸ್, ಲಾಸ್ಟ್ 2 ಚೈನ್ಸ್ನ ಜಾಯಿನ್ ಮಾಡ್ಕೊಳ್ಳಿ. ಮೀನ್ಸ್ ಟ್ರಿಪಲ್ ಕ್ರೋಶನ ಮಾಡ್ಕೊಳ್ಳಿ. ಇಲ್ಲಿಂದ 3 ಚೈನ್ ಸ್ಪೇಸ್ನ ಕೊಟ್ಟು ಅಗೇನ್ ನೀಡಲ್ ಮೇಲೆ 2 ಟೈಮ್ಸ್ ಥ್ರೆಡ್ನ ತೊಗೊಂಡು 4 ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತೊಗೊಂಡು ಬನ್ನಿ. 4 ಚೈನ್ ಗ್ಯಾಪ್ ಏನಿರುತ್ತೆ ಅದೇ ಗ್ಯಾಪಲ್ಲಿ ಟ್ರಿಪಲ್ ಕ್ರೋಶನ ಮಾಡ್ತೀವಿ. 1 ಟ್ರಿಪಲ್ ಕ್ರೋಶ ಕಂಪ್ಲೀಟ್ ಆದಮೇಲೆ ಅಗೈನ್ ಇನ್ 1 ಟ್ರಿಪಲ್ ಕ್ರೋಶ ನೀಡಲ್ ಮೇಲೆ 2 ಟೈಮ್ಸ್ ಥ್ರೆಡ್ನ ತೊಗೊಳ್ಳಿ. 4 ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತೊಗೊಂಡು ಬಂದು ಫಸ್ಟ್ 2 ಚೈನ್, ನೆಕ್ಸ್ಟ್ 2 ಚೈನ್, ಲಾಸ್ಟ್ 2 ಚೈನ್ನ ಜಾಯಿನ್ ಮಾಡ್ಕೊಳ್ಳಿ. ಇಲ್ಲಿಂದ 3 ಚೈನ್ನ ಹಾಕ್ಕೊಂಡು ನೀಡಲ್ ಮೇಲೆ 2 ಟೈಮ್ಸ್ ಥ್ರೆಡ್ನ ತೊಗೊಂಡು ಈ 4 ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತೊಗೊಂಡು ಬಂದು ಟ್ರಿಪಲ್ ಕ್ರೋಶನ ಮಾಡ್ಕೋತೀವಿ. ಆ್ಯಂಡ್ 1 ಪೆಟಲ್ ಗ್ಯಾಪಿಂದ ಇನ್ನೊಂದು ಪೆಟಲ್ ಗ್ಯಾಪ್ಗೆ 3 ಚೈನ್ ಗ್ಯಾಪ್ನ ಕೊಡ್ತೀವಿ. ದೆನ್ 2 ಟೈಮ್ಸ್ ಕಂಟಿನ್ಯೂಸ್ ಟ್ರಿಪಲ್ ಕ್ರೋಶ. 2 ಟೈಮ್ಸ್ ಆಗಿದೆ. ಇಲ್ಲಿಂದ 3 ಚೈನ್ನ ಹಾಕ್ಕೊಂಡು ನೆಕ್ಸ್ಟು ಲೂಪ್ನ ಸ್ಟಾರ್ಟ್ ಮಾಡ್ತೀವಿ. ಟೋಟಲ್ 4 ಚೈನ್ ಗ್ಯಾಪಲ್ಲಿ 4 ಲೂಪ್ಸ್ ಬರಬೇಕು. ನೀಡಲ್ ಮೇಲೆ ಥ್ರೆಡ್ನ ತೊಗೊಂಡು ಡೈರೆಕ್ಟ್ 4 ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತೊಗೊಂಡು ಬಂದು ಟ್ರಿಪಲ್ ಕ್ರೋಶ ಮಾಡ್ತೀವಿ. ದೆನ್ 1 ಮೋರ್ ಟ್ರಿಪಲ್ ಕ್ರೋಶ. 4 ಚೈನ್ ಗ್ಯಾಪಲ್ಲಿನೇ ಹೋಗಿ ಥ್ರೆಡ್ನ ತೊಗೊಂಡು ಬಂದು ಫಸ್ಟ್ 2 ಚೈನ್, ನೆಕ್ಸ್ಟ್ 2 ಚೈನ್, ಲಾಸ್ಟ್ 2 ಚೈನ್ನ ಜಾಯಿನ್ ಮಾಡಿ. ಇಲ್ಲಿಂದ 3 ಚೈನ್ ಗ್ಯಾಪ್. ದೆನ್ ನೀಡಲ್ ಮೇಲೆ 2 ಟೈಮ್ಸ್ ಥ್ರೆಡ್ನ ತೊಗೊಳ್ಳಿ. 4 ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತೊಗೊಂಡು ಬಂದು ಲಾಸ್ಟ್ ಆ್ಯಂಡ್ ಫಸ್ಟಲ್ಲಿ ಮಾತ್ರ 1 ಟೈಮ್ ಟ್ರಿಪಲ್ ಕ್ರೋಶ ಹಾಕಿ ಎಂಡ್ ಮಾಡ್ತೀವಿ. ಆ್ಯಂಡ್ ಸ್ಟಾರ್ಟಿಂಗಲ್ಲೂ 1 ಟೈಮ್ ಟ್ರಿಪಲ್ ಕ್ರೋಶ ಹಾಕಿ ಸ್ಟಾರ್ಟ್ ಮಾಡ್ತೀವಿ. ಟ್ರಿಪಲ್ ಕ್ರೋಶ ಆದಮೇಲೆ ಇಲ್ಲಿಂದ 4 ಚೈನ್ದು ಲಾಕ್ ಇದೆ ಅಲ್ವಾ, ಆ ಲಾಕಲ್ಲಿ ಲಾಕ್ನ ಮಾಡಬೇಕು. ಈ ಥರ 4 ಲೂಪ್ಸ್ ಫಾರ್ಮ್ ಆಗಿರುತ್ತೆ. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಆ ಲೂಪಲ್ಲಿ ಡಬಲ್ ಕ್ರೋಶ ಮಾಡ್ತಾ ಹೋಗ್ತೀವಿ. 4 ಚೈನ್ ಲಾಕ್ ಎಲ್ಲಿದೆ ಅಲ್ಲಿ ಲಾಕ್ನ ಮಾಡಿ ಡಿಸೈನ್ನ
ಫ್ರಂಟ್ ಸೈಡ್ಗೆ ಟರ್ನ್ ಮಾಡ್ಕೊಳ್ಳಿ. ಈ ಥರ ಟರ್ನ್ ಮಾಡಿಕೊಂಡು ನೀಡಲ್ ಮೇಲೆ 1 ಟೈಮ್ ಥ್ರೆಡ್ನ ತಗೊಂಡು ಫಸ್ಟ್ ಲೂಪ್ ಗ್ಯಾಪ್ ಇದೆ ಅಲ್ವಾ, ಫಸ್ಟ್ ಲೂಪ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತೊಗೊಂಡು ಬಂದು ಫಸ್ಟು 2 ಥ್ರೆಡ್ನ ಜಾಯಿನ್ ಮಾಡಿ, ನೆಕ್ಸ್ಟು 2 ಥ್ರೆಡ್ನ ಜಾಯಿನ್ ಮಾಡಿ. ಅಗೈನ್ ಕಂಟಿನ್ಯೂ ದ ಸೇಮ್ ಥಿಂಗ್ ಆ್ಯಂಡ್ 1 ಲೂಪಲ್ಲಿ 6 ಡಬಲ್ ಕ್ರೋಷಸ್ನ ಕಂಪ್ಲೀಟ್ ಮಾಡ್ಕೊಬೇಕು. ಡಬಲ್ ಕ್ರೋಶ ಲೆಂತ್ ಜಾಸ್ತಿ ಮಾಡೋದಕ್ಕೆ ಹೋಗಬೇಡಿ, ಬಿಕಾಸ್ ಸೇಮ್ ಲೆಂತ್ ಇರಬೇಕು. ಒಂದು ಹೈ ಒಂದು ಲೋ ಆದರೆ ಪೆಟಲ್ ಫೋಲ್ಡ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಆದಷ್ಟು ಸೇಮ್ ಲೆಂತಲ್ಲೇ ಡಬಲ್ ಕ್ರೋಶನ ಮಾಡ್ಕೊಳ್ಳಿ. ಒಂದು ಲೂಪಲ್ಲಿ ಟೋಟಲ್ 6 ಡಬಲ್ ಕ್ರೋಶನ ಮಾಡ್ಕೋಬೇಕು. ನೀಡಲ್ ಮೇಲೆ ಥ್ರೆಡ್ನ ತಗೊಳ್ಳಿ, ಲೂಪ್ 3 ಚೈನ್ ಲೂಪಲ್ಲಿ ಹೋಗಿ ಥ್ರೆಡ್ನ ತೊಗೊಂಡು ಬಂದು ಫಸ್ಟ್ 2 ಚೈನ್ ನೆಕ್ಸ್ಟ್ 2 ಚೈನ್ನ ಜಾಯಿನ್ ಮಾಡ್ಕೊಳ್ಳಿ. ಟೋಟಲ್ 6 ಟೈಮ್ಸ್ ಡಬಲ್ ಕ್ರೋಶ ಆದಮೇಲೆ ಟ್ರಿಪಲ್ ಕ್ರೋಶ, 2 ಟ್ರಿಪಲ್ ಕ್ರೋಶ ಮಧ್ಯೆ ಗ್ಯಾಪ್ ಇರುತ್ತೆ ಅಲ್ವಾ, ಅಲ್ಲಿ ಹೋಗಿ ಥ್ರೆಡ್ನ ತೊಗೊಂಡು ಬಂದು ಲಾಕ್ ಮಾಡ್ಕೋಬೇಕು. ಅಗೈನ್ ನೆಕ್ಸ್ಟು 3 ಚೈನ್ ಲೂಪಲ್ಲಿ ಹೋಗಿ ಥ್ರೆಡ್ನ ತೊಗೊಂಡು ಬಂದು ಡಬಲ್ ಕ್ರೋಶನ ಮಾಡ್ಕೊಳ್ಳಿ. 1 ಲೂಪಲ್ಲಿ 6 ಡಬಲ್ ಕ್ರೋಶ ಕಂಪ್ಲೀಟ್ ಮಾಡ್ಕೋಬೇಕು. ನೀಡಲ್ ಮೇಲೆ ಥ್ರೆಡ್ನ ತೊಗೊಳ್ಳಿ, 3 ಚೈನ್ ಲೂಪಲ್ಲಿ ಹೋಗಿ ಥ್ರೆಡ್ನ ತೊಗೊಂಡು ಬಂದು ಫಸ್ಟು 2 ಚೈನ್ನ ಜಾಯಿನ್ ಮಾಡಿ, ನೆಕ್ಸ್ಟು 2 ಚೈನ್ನ ಜಾಯಿನ್ ಮಾಡಿ. ಇದೇ ಥರ ಕಂಟಿನ್ಯೂ ಮಾಡ್ತಾ ಹೋಗಬೇಕು. ನೀವು ಡಬಲ್ ಕ್ರೋಶನ ಮಾಡ್ತಾ ಹೋಗಿ. ನೀಡಲ್ ಮೇಲೆ ಥ್ರೆಡ್ನ ತೊಗೊಳ್ಳಿ, 3 ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತೊಗೊಂಡು ಬಂದು ಫಸ್ಟ್ 2 ಚೈನ್ ನೆಕ್ಸ್ಟ್ 2 ಚೈನ್ಸ್ನ ಜಾಯಿನ್ ಮಾಡಿ. ನೀಡಲ್ ಮೇಲೆ ಥ್ರೆಡ್ನ ತೊಗೊಳ್ಳಿ, 3 ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತೊಗೊಂಡು ಬಂದು ಫಸ್ಟು 2 ಚೈನ್ಸ್ ನೆಕ್ಸ್ಟು 2 ಚೈನ್ಸ್ನ ಜಾಯಿನ್ ಮಾಡ್ಕೊಳ್ಳಿ. ಟೋಟಲ್ 6 ಟೈಮ್ಸ್ ಇದೇ ವೇನ ಕಂಟಿನ್ಯೂ ಮಾಡಬೇಕು. 6 ಡಬಲ್ ಕ್ರೋಶ ಆದಮೇಲೆ ನೆಕ್ಸ್ಟು 2 ಟೈಮ್ಸ್ ಟ್ರಿಪಲ್ ಕ್ರೋಶ ಮಾಡಿದ್ವಿ ಅಲ್ವಾ, ಆ 2 ಮಧ್ಯೆ ಹೋಗಿ ಥ್ರೆಡ್ನ ತೊಗೊಂಡು ಬಂದು ಈ ಥರ ಲಾಕ್ ಮಾಡ್ಕೊಳ್ಳಿ. ಲಾಕ್ ಆದಮೇಲೆ ನಿಮಗೆ ಬೇಕಂದರೆ ಬೀಡನ್ನ ಇನ್ಸರ್ಟ್ ಮಾಡ್ಬೋದು. 2 ಆರ್ಚ್ ಕಂಪ್ಲೀಟ್ ಆದಮೇಲೆ ಆರ್ಚ್ ಬೀಡೇನು ಬೇಡ ನಮಗೆ ಕ್ರೋಶ ವರ್ಕೆ ಸಾಕು ಅನ್ನೋರು ಇದೇ ಕಂಟಿನ್ಯೂ ಮಾಡ್ಬೋದು. ನೀಡಲ್ ಮೇಲೆ ಥ್ರೆಡ್ನ ತೊಗೊಳ್ಳಿ, 3 ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತೊಗೊಂಡು ಬಂದು ಫಸ್ಟು 2 ಚೈನ್ ನೆಕ್ಸ್ಟು 2 ಚೈನ್ಸ್ನ ಜಾಯಿನ್ ಮಾಡಿ. ಇದೇ ಥರ ಕಂಟಿನ್ಯೂಯಸ್ 6 ಟೈಮ್ಸ್ ಡಬಲ್ ಕ್ರೋಶ ವಿತ್ ಒಂದು ಆರ್ಚ್ಗೆ 6 ಟೈಮ್ಸ್ ಡಬಲ್ ಕ್ರೋಶ ಬರಬೇಕು. ನೀಡಲ್ ಮೇಲೆ ಥ್ರೆಡ್ನ ತೊಗೊಳ್ಳಿ, 3 ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತೊಗೊಂಡು ಬಂದು ಫಸ್ಟು 2 ಚೈನ್ಸ್ ನೆಕ್ಸ್ಟು 2 ಚೈನ್ಸ್ ಜಾಯಿನ್ ಮಾಡ್ತಾ ಹೋಗಿ. ನೀಡಲ್ ಮೇಲೆ ಥ್ರೆಡ್ನ ತೊಗೊಂಡು 3 ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತೊಗೊಂಡು ಬಂದು ಡಬಲ್ ಕ್ರೋಶನ ಕಂಪ್ಲೀಟ್ ಮಾಡ್ಕೊಳ್ಳಿ. 6 ಟೈಮ್ಸ್ ಆದಮೇಲೆ 2 ಟ್ರಿಪಲ್ ಕ್ರೋಶ ಮಧ್ಯೆ ಗ್ಯಾಪಲ್ಲಿ ಅದನ್ನು ಲಾಕ್ ಮಾಡಬೇಕು. ದೆನ್ ಇಲ್ಲಿಂದ ಥ್ರೆಡ್ನ ತೊಗೊಂಡು ನೀಡಲ್ ಮೇಲೆ ನೆಕ್ಸ್ಟ್ ಲಾಸ್ಟ್ ಲೂಪ್ ಇದೆ ಅಲ್ವಾ 3 ಚೈನ್ದು, ಆ ಲೂಪಲ್ಲಿ ಹೋಗಿ ಥ್ರೆಡ್ನ ತೊಗೊಂಡು ಬಂದು ಡಬಲ್ ಕ್ರೋಶನ ಮಾಡ್ತೀವಿ. ಕಂಟಿನ್ಯೂಸ್ 6 ಟೈಮ್ಸ್ ಡಬಲ್ ಕ್ರೋಶ, ಒಂದು ಲೂಪಲ್ಲಿ 6 ಟೈಮ್ಸ್ ಡಬಲ್ ಕ್ರೋಶನ ಕಂಪ್ಲೀಟ್ ಮಾಡ್ಕೋಬೇಕು. ನೀವು ನೀಡಲ್ ಮೇಲೆ ಥ್ರೆಡ್ನ ತೊಗೊಳ್ಳಿ, ಆ ಲೂಪಲ್ಲಿ ಹೋಗಿ ಥ್ರೆಡ್ನ ತೊಗೊಂಡು ಬಂದು ಫಸ್ಟ್ 2 ಚೈನ್ಸ್ ನೆಕ್ಸ್ಟ್ 2 ಚೈನ್ಸ್ನ ಜಾಯಿನ್ ಮಾಡ್ತಾ ಬನ್ನಿ. ಇದೇ ಥರ ನೀವು ಕಂಟಿನ್ಯೂ ಮಾಡ್ತಾ ಹೋಗಬೇಕು. ಟೋಟಲ್ 6 ಡಬಲ್ ಕ್ರೋಶಸ್ನ ಕಂಪ್ಲೀಟ್ ಮಾಡ್ಕೊಳ್ಳಿ. 6 ಡಬಲ್ ಕ್ರೋಶಸ್ 3 ಚೈನ್ ಲೂಪಲ್ಲಿ ಮಾಡ್ತಾ ಹೋಗಬೇಕು. ನೀಡಲ್ ಮೇಲೆ ಥ್ರೆಡ್ನ ತೊಗೊಂಡು 3 ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತೊಗೊಂಡು ಬಂದು ಡಬಲ್ ಕ್ರೋಶನ ಮಾಡ್ತೀವಿ. 6 ಡಬಲ್ ಕ್ರೋಶ ಕಂಪ್ಲೀಟ್ ಆದಮೇಲೆ ಫಸ್ಟು ಡಬಲ್ ಕ್ರೋಶ ಮತ್ತು 4 ಚೈನ್ದು ಲಾಕ್ ಇತ್ತು ಅಲ್ವಾ, ಬಿಟ್ವೀನ್ ದಟ್ ಆ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತೊಗೊಂಡು ಬಂದು ಈ ಥರ ಲಾಕ್ ಮಾಡಬೇಕು. ಈ ಥರ ಆರ್ಚ್ ಫಾರ್ಮ್ ಆಗುತ್ತೆ, ತುಂಬ ಚೆನ್ನಾಗಿ ಬರುತ್ತೆ. ಆ್ಯಂಡ್ ಇದೊಂದು ಸಿಂಗಲ್ ಸ್ಟೆಪ್ ಬ್ರೈಡಲ್ ಡಿಸೈನ್, ಯುನೀಕಾಗಿ ಕಾಣಿಸುತ್ತೆ. ಆ್ಯಂಡ್ ಲೇಟೆಸ್ಟ್ ಡಿಸೈನ್ ಕೂಡ, ನೀವು ಕೂಡ ಟ್ರೈ ಮಾಡಿ ಈ ಡಿಸೈನ್ನ. ಆರ್ಚ್ ಕಂಪ್ಲೀಟ್ ಆದಮೇಲೆ ಫ್ಯಾಬ್ರಿಕ್ಕಿಗೆ ಎಲ್ಲಿಗೆ ಬರುತ್ತೆ ನೋಡಿ, ಅಲ್ಲಿಗೆ ಕರೆಕ್ಟಾಗಿ ಲಾಕ್ನ ಮಾಡಿ. ಇದು ಆದಮೇಲೆ ಇಲ್ಲಿಂದ ಟ್ಯಾಸಲ್ ಸ್ಪೇಸ್ ಕೊಡ್ತೀವಿ. ಒಂದು ಆರ್ಚ್ಗೆ ಒಂದು ಟ್ಯಾಸಲ್ ಸ್ಪೇಸ್ನ ಕೊಟ್ಟಿದ್ದೀವಿ. ಇಲ್ಲಿಂದ ಥ್ರೆಡ್ನ ಮೇಲೆ ಮಾಡಿ ಒಂದು ಸ್ಮಾಲ್ ಬೀಡನ್ನ ಇನ್ಸರ್ಟ್ ಮಾಡ್ತಿದ್ದೀನಿ. ಸ್ಮಾಲ್ ಬೀಡನ್ನ ಇನ್ಸರ್ಟ್ ಮಾಡಿಕೊಂಡು ಬೀಡ್ ಲಾಕ್ ಮಾಡ್ಕೊಳ್ಳಿ. ಬೀಡ್ ಲಾಕ್ ಆದಮೇಲೆ ಫ್ಯಾಬ್ರಿಕ್ಕಿಗೆ ಎಲ್ಲಿಗೆ ಬರುತ್ತೆ ನೋಡಿ, ಅಲ್ಲಿಗೆ ಲಾಕ್ ಮಾಡಿ. ಲಾಕ್ ಆದಮೇಲೆ ಇಲ್ಲಿಂದ 4 ಚೈನ್ನ ಹಾಕ್ಕೊಳ್ಳಿ. 4 ಚೈನ್ ಟ್ಯಾಸಲ್ ಸ್ಪೇಸು. 4 ಚೈನ್ನ ಹಾಕ್ಕೊಂಡು ಎಲ್ಲಿಗೆ ಬರುತ್ತೆ ನೋಡಿ, ಅಲ್ಲಿಗೆ ಕರೆಕ್ಟಾಗಿ ಲಾಕ್ನ ಮಾಡ್ಕೊಳ್ಳಿ. ಇಲ್ಲಿಂದ ಥ್ರೆಡ್ನ ಮೇಲೆ ಮಾಡಿ ಅಗೈನ್ ಬೀಡ್ ಇನ್ಸರ್ಟ್ ಮಾಡಿಕೊಂಡು
ಬೀಡ್ ಇನ್ಸರ್ಟ್ ಮಾಡಿಕೊಂಡು ಬೀಡ್ ಲಾಕ್ ಮಾಡ್ಕೊಳ್ಳಿ. ಈ ಥರ ಬೀಡ್ ಇನ್ಸರ್ಟ್ ಮಾಡ್ಕೊಳ್ಳಿ, ಬೀಡ್ ಲಾಕ್ ಮಾಡಿ ಫ್ಯಾಬ್ರಿಕ್ಕಿಗೆ ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಗೆ ಕರೆಕ್ಟಾಗಿ ಲಾಕ್ನ ಮಾಡ್ಕೊಳ್ಳಿ. ಲಾಕ್ ಆದಮೇಲೆ ಟ್ಯಾಸಲ್ ಸ್ಪೇಸ್ ಕ್ರಿಯೇಟ್ ಆಯಿತು. ಇಲ್ಲಿಂದ ಕಂಟಿನ್ಯೂಸ್ 3 ಟೈಮ್ಸ್ 4 ಚೈನ್ನ ಹಾಕಿ ಲಾಕ್ ಮಾಡ್ತೀವಿ. ನೆಕ್ಸ್ಟು ಆರ್ಚ್ ಫಾರ್ಮ್ ಮಾಡೋದಕ್ಕೆ 4 ಚೈನ್ನ ಹಾಕಿ ಫ್ಯಾಬ್ರಿಕ್ಕಿಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಿ, ಅಗೈನ್ 4 ಚೈನ್ಸ್ ಫ್ಯಾಬ್ರಿಕ್ಕಿಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡ್ತೀವಿ. 1 more 4 ಚೈನ್, 4 ಚೈನ್ನ ಹಾಕ್ಕೊಳ್ಳಿ. ಫ್ಯಾಬ್ರಿಕ್ಕಿಗೆ ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಗೆ ಕರೆಕ್ಟಾಗಿ ಲಾಕ್ನ ಮಾಡ್ಕೊಳ್ಳಿ. ಇದಕ್ಕೆ ಒಂದು ಆರ್ಚ್ ಬರುತ್ತೆ. 4 ಚೈನ್ 3 ಟೈಮ್ಸ್ ಹಾಕ್ಕೊಂಡು ಲಾಕ್ ಮಾಡಿದ್ಮೇಲೆ ಡಿಸೈನ್ನ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡ್ಕೊತೀವಿ. ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿಕೊಂಡು ನೀಡಲ್ ಮೇಲೆ 2 ಟೈಮ್ಸ್ ಥ್ರೆಡ್ನ ತೊಗೊಂಡು ಟ್ರಿಪಲ್ ಕ್ರೋಶನ ಮಾಡ್ತೀವಿ. 2 ಟೈಮ್ಸ್ ಥ್ರೆಡ್ನ ತೊಗೊಳ್ಳಿ. ಫಸ್ಟು 4 ಚೈನ್ ಗ್ಯಾಪ್ ಬಿಟ್ಟು ನೆಕ್ಸ್ಟ್ 4 ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತೊಗೊಂಡು ಬಂದು ಫಸ್ಟು 2 ಚೈನ್, ನೆಕ್ಸ್ಟು 2 ಚೈನ್, ಲಾಸ್ಟು 2 ಚೈನ್ನ ಜಾಯಿನ್ ಮಾಡ್ಕೊಳ್ಳಿ. ಇಲ್ಲಿಂದ 3 ಚೈನ್ ಆದಮೇಲೆ ನೀಡಲ್ ಮೇಲೆ 2 ಟೈಮ್ಸ್ ಥ್ರೆಡ್ನ ತೊಗೊಂಡು ಸೇಮ್ 4 ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತೊಗೊಂಡು ಬಂದು ಫಸ್ಟು 2 ಚೈನ್, ನೆಕ್ಸ್ಟು 2 ಚೈನ್, ಲಾಸ್ಟು 2 ಚೈನ್ನ ಜಾಯಿನ್ ಮಾಡಿ. ಅಗೈನ್ ನೀಡಲ್ ಮೇಲೆ 2 ಟೈಮ್ಸ್ ಥ್ರೆಡ್ನ ತೊಗೊಳ್ಳಿ. 4 ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತೊಗೊಂಡು ಬಂದು ಟ್ರಿಪಲ್ ಕ್ರೋಶನ ಮಾಡ್ಕೊಳ್ಳಿ. ಇಲ್ಲಿಗೆ ಒಂದು ಆರ್ಚ್ ಕಂಪ್ಲೀಟ್ ಆಗುತ್ತೆ. ಇಲ್ಲಿಂದ 3 ಚೈನ್ ಹಾಕ್ಕೊಂಡು ನೀಡಲ್ ಮೇಲೆ 2 ಟೈಮ್ಸ್ ಥ್ರೆಡ್ನ ತೊಗೊಂಡು 4 ಚೈನ್ ಗ್ಯಾಪಲ್ಲಿ ಹೋಗಿ ಟ್ರಿಪಲ್ ಕ್ರೋಶನ ಮಾಡ್ಕೊಳ್ಳಿ. ಟ್ರಿಪಲ್ ಕ್ರೋಶ ಆದಮೇಲೆ ಎಕ್ಸಾಕ್ಟ್ ಪಕ್ಕದಲ್ಲೇ 1 more ಟ್ರಿಪಲ್ ಕ್ರೋಶ, ನೀಡಲ್ ಮೇಲೆ 2 ಟೈಮ್ಸ್ ಥ್ರೆಡ್ನ ತೊಗೊಂಡು ಸೇಮ್ ಆರ್ಚ್ ಗ್ಯಾಪಲ್ಲೇ ಹೋಗಿ ಥ್ರೆಡ್ನ ತೊಗೊಂಡು ಬಂದು ಟ್ರಿಪಲ್ ಕ್ರೋಶನ ಮಾಡ್ತೀವಿ. ಇಲ್ಲಿಂದ 3 ಚೈನ್ ಸ್ಪೇಸ್ ಕೊಟ್ಬಿಟ್ಟು ನೆಕ್ಸ್ಟ್ ಆರ್ಚ್ನ ಕಂಪ್ಲೀಟ್ ಮಾಡ್ತೀವಿ. ಆ್ಯಂಡ್ ಲಾಸ್ಟ್ ಪೆಟಲ್ನ ಟ್ರಿಪಲ್ ಕ್ರೋಶ ಆದಮೇಲೆ 1 ಟ್ರಿಪಲ್ ಕ್ರೋಶ ಆದಮೇಲೆ ಡೈರೆಕ್ಟ್ 4 ಚೈನ್ ಗ್ಯಾಪ್ಗೆ ಲಾಕ್ ಮಾಡ್ತೀವಿ. ಇಲ್ಲಿಂದ ಗ್ಯಾಪ್ ಇತ್ತು ಅಲ್ವಾ 3 ಚೈನ್ದು ಲೂಪು, ಆ ಲೂಪಲ್ಲಿ 6 ಟೈಮ್ಸ್ ಡಬಲ್ ಕ್ರೋಶ ಮಾಡ್ತೀವಿ. 6 ಚೈನ್ದು ಫಸ್ಟು ಲೂಪಲ್ಲಿ ಫಸ್ಟ್ ಹೇಗೆ ಮಾಡಿದ್ವಿ ಅಲ್ವಾ ಅದೇ ಥರ 6 ಟೈಮ್ಸ್ 1 ಲೂಪಲ್ಲಿ 6 ಟೈಮ್ಸ್ ಡಬಲ್ ಕ್ರೋಶ ಮಾಡ್ತಾ ಹೋಗಬೇಕು. 6 ಟೈಮ್ಸ್ ಆದಮೇಲೆ 2 ಟ್ರಿಪಲ್ ಕ್ರೋಶ ಮಧ್ಯೆ ಗ್ಯಾಪ್ ಇರುತ್ತೆ ಅಲ್ವಾ, ಆ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತೊಗೊಂಡು ಬಂದು ಲಾಕ್ನ ಮಾಡ್ಕೊಳ್ಳಿ. ದೆನ್ ನೆಕ್ಸ್ಟು ಲೂಪ್, ನೆಕ್ಸ್ಟು 3 ಚೈನ್ ಲೂಪ್ ಇದೆ ಅಲ್ವಾ, ನೆಕ್ಸ್ಟ್ ಅಲ್ಲಿ ಸ್ಟಾರ್ಟ್ ಮಾಡಿ ಡಬಲ್ ಕ್ರೋಶ ಮಾಡ್ತಾ ಹೋಗಿ ಟೋಟಲ್ 1 ಲೂಪಲ್ಲಿ 6 ಡಬಲ್ ಕ್ರೋಶನ ಕಂಪಲ್ಸರಿ ಮಾಡಬೇಕು. 6 ಡಬಲ್ ಕ್ರೋಶ ಬಂದರೆ ಅಷ್ಟೇ ಅದು ಸ್ಟಿಫಾಗಿ ಕಾಣುತ್ತೆ. 6 ಡಬಲ್ ಕ್ರೋಶ ಕಂಪ್ಲೀಟ್ ಆದಮೇಲೆ 2 ಟ್ರಿಪಲ್ ಕ್ರೋಶ ಮಧ್ಯೆ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತೊಗೊಂಡು ಬಂದು ಲಾಕ್ನ ಮಾಡ್ತೀವಿ. ಒಂದು ಆರ್ಚ್ ಕಂಪ್ಲೀಟ್ ಆದಮೇಲೆ ನೆಕ್ಸ್ಟು ಪೆಟಲಲ್ಲಿ 6 ಡಬಲ್ ಕ್ರೋಶನ ಮಾಡ್ತಾ ಹೋಗ್ತೀವಿ. ಆ್ಯಂಡ್ ಲಾಸ್ಟದು 6 ಡಬಲ್ ಕ್ರೋಶ ಕಂಪ್ಲೀಟ್ ಆಗಿದೆ. 6 ಡಬಲ್ ಕ್ರೋಶ ಮತ್ತು 4 ಚೈನ್ ಗ್ಯಾಪಲ್ಲಿ ಅದನ್ನು ಲಾಕ್ ಮಾಡಿಕೊಂಡು ಫ್ಯಾಬ್ರಿಕ್ಕಿಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಕರೆಕ್ಟಾಗಿ ಲಾಕ್ನ ಮಾಡ್ಕೋತೀವಿ. ಇದೇ ಥರ ಆರ್ಚ್ನ ಫಾರ್ಮ್ ಮಾಡ್ತಾ ಹೋಗಬೇಕು. ಈ ಡಿಸೈನ್ ಫುಲ್ ಕಂಪ್ಲೀಟ್ ಆದಮೇಲೆ ಈ ಥರ ಕಾಣಿಸುತ್ತೆ. ಆ್ಯಂಡ್ ಸಬ್ಸ್ಕ್ರೈಬ್ ಫಾರ್ ಮೋರ್ ಟ್ಯುಟೋರಿಯಲ್ಸ್. ಇದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ, ನೀವು ಕೂಡ ಟ್ರೈ ಮಾಡಿ. ಆ್ಯಂಡ್ ವಿಲ್ ಅಪ್ಲೋಡ್ ಮೋರ್ ಆ್ಯಂಡ್ ಮೋರ್ easiest tutorial which is convenient to you guys. And thank you so much for the support and love. Thank you everyone.